ಮಳೆ ಒಂದು ಚೂರು ಮಳೆಯುವುದಿಲ್ಲ. ದನ ಕರಿಗೆ ಕುಡಿಯೋಕ್ಕೆ ನೀರು ಎಲ್ಲೂ ಇಲ್ಲ. ದನ ಕರುಗಳೆಲ್ಲ ಜನಗಳೆಲ್ಲ ಸಾಬರಿ ಮಾರ್ಬಿಡ್ತಾವ್ರಿ. ಯಾಕೆ ಹೇಳು, ಮಾರ್ಕೊಬಿಡ್ತಾವ್ರೆ ನೀರಿಲ್ಲ ಅಂತ. ಬರಗಾಲದ ಬಗ್ಗೆ ಮತ್ತೆ ಹೇಮಾವತಿ ನೀರನ್ನು ಕಸಬಾ ಹೋಬಳಿ ಮತ್ತು ಹುಲಿದುರ್ಗ ಹೋಬಳಿಗೆ ಸಂಬಂಧಪಟ್ಟಂಥ ಯಾವ ಕೆರೆಗಳಿಗೂ ತುಂಬಿಸದೆ ಕಾಲಹರಣ ಮಾಡುತ್ತಿರುವ ನಮ್ಮ ಶಾಸಕರ ಗಮನವನ್ನು ಸೆಳೆಯುತ್ತಾ ಇವತ್ತು ಕಾಮಗಾರಿ ನಿಂತಿದೆ. ಇವತ್ತು ಲಿಂಕ್ ಕ್ಯಾನಲ್ ಅರ್ಧಕ್ಕೆ ನಿಂತಿದೆ. ಅದನ್ನು ಮುಂದುವರಿಸಬೇಕು. ಸಂಬಂಧಪಟ್ಟ ಎಲ್ಲ ಕುಣಿಗಲ್ ತಾಲೂಕಿನ ಒಂದು 45 ಖಾಲಿ ಕೆರೆಗಳಿಗೆ ಇವತ್ತು ನೀರು ತುಂಬಿಸ್ಬೇಕು. ನೀರು ತುಂಬಿಸ್ಲಿಲ್ಲ ಅಂದರೆ ನೋಡಿ, ಈಗ ಬರಡಾಗಿ ಭೀಕರ ಬರಗಾಲ ಬಂದು ಅಂತರ್ಜಲ ಕುಸಿದು ರೈತರಿಗೆ ಇವತ್ತು ಭಾಳ ವ್ಯವಸಾಯ ಮಾಡೋದಕ್ಕೆ ಮತ್ತು ವಾಸ ಮಾಡೋದಕ್ಕೆ ತುಂಬ ಕಷ್ಟವಾಗಿದೆ. ಇದಕ್ಕೆ ಜನಪ್ರತಿನಿಧಿಗಳು ಶೀಘ್ರ ಸ್ಪಂದಿಸಿ ಬೇಗ ಈ ನೀರಾವರಿ ಬಗ್ಗೆ ಗಮನ ಹರಿಸಬೇಕು. ಈ ಸರ್ಕಾರ, ಈ ಕುಡಿಯೋಕ್ಕೆ ನೀರು ಈ ಕೆರೆಯಿಂದನೇ ಬೋರ್ ಇರೋದು, ವಾಟರ್ ಸಪ್ಲೈ. ಈಗ ಅದು ಒಣಗೋಗಿದೆ. ಕದ್ರಾಪುರದ್ದು ವಾಟರ್ ಸಪ್ಲೈ ಇದ್ರೊಳಗೆ ಇದೆ. ಈಗ ಕುಡಿಯೋಕ್ಕೆ ನೀರಿಲ್ಲ. ಈ ಕೆರೆಯಲ್ಲಿ ನೀರು ಇರ್ತು ಅಂದಿದ್ರೆ ಇವತ್ತು ಕುಡಿಯೋಕ್ಕೆ ನೀರು ಭಾಳ ಅನುಕೂಲ ಆಗಿರೋದು. ನೀರು ಹರಿದು ಮಳೆಗಾಲದಲ್ಲಿ ಬೇಕಾದಷ್ಟು ಕುಣದ ಕೆರೆಯಿಂದ ಹೋಯ್ತಾ ಇದೆ. ಈಗಾರ ಪೈಪ್ ಲೈನ್ ಮಾಡಿ ಕೆರೆ ಒಳಗೆ ನೀರನ್ನು ಶಾಸಕರು ಇದು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ದೊಡ್ಡ ಕೆರೆಗೆ ಹೇಮಾವತಿ ನೀರು ಬರ್ತದೆ, ಅದು ಕೋಡಿಯಾಗಿ ಸಮುದ್ರಕ್ಕೆ ಹೋಯ್ತದೆ. ಚಿಕ್ಕೆರೆಗೆ ಹೇಮಾವತಿ ನೀರು ಬರ್ತದೆ, ಚಿಕ್ಕೆರೆ ಕೋಡಿಯಾಗಿ ನೀರು ಹೇಮಾವತಿ ಸಮುದ್ರಕ್ಕೆ ಹೋಯ್ತದೆ. ಅದೇ ರೀತಿ ನೀವು ಬೇಗೂರು ಕೆರೆಗೆ ಬಿಟ್ಟಿದ್ದೀರಾ. ಬೇಗೂರು ಕೆರೆಯಿಂದ ಚೆನ್ನಾಪುರದ ಕೆರೆ ಮತ್ತು ಕಿತ್ಲಾಮಗಲ್ ಕೆರೆ ಮತ್ತು ಇತ್ಲಹಳ್ಳಿ ಕುನ್ವೆಪಳ್ಯದ ಕೆರೆ ಮತ್ತು ಸಂತೆಮಾತೂರು ಅರೆಪಳ್ಳಿ ಕೆರೆ, ಸಂತೆಮಾತೂರು ಕೆರೆ, ಕದ್ರಾಪುರ ಕೆರೆ, ಕೆಂಚಳ್ಳಿ ಕೆರೆ ಹಾಗೂ ದೀಪಾವತಿ ಕೆರೆಗೆ ಈಗ ಅಲ್ಪ ಕಮ್ಮಿ ಹಣದಲ್ಲೇ ನೀವು ಶೀಘ್ರವಾಗಿ ನಿಮಗೆ ನೀರು ಕೊಟ್ಟರೆ ಈ ಭಾಗದ ರೈತರುಗಳು ಉಳ್ಕೋತಾರೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹುಲಿದುರ್ಗ ಹೋಬಳಿ ಕಸಬಾ ಹೋಬಳಿಗೆ ಯಾಕೋ ಮಲತಾಯಿ ಧೋರಣೆ ತೋರ್ತಾ ಇದ್ದೀರಾ. ಯಡಿಯೂರು ಹೋಬ್ಳಿಗೆ ಮಾಡಿದ್ದೀರಾ, ಅಮೃತೂರು ಹೋಬ್ಳಿಗೆ ಮಾಡಿದ್ದೀರಾ, ಕೊತ್ಕೆರೆ ಹೋಬ್ಳಿಗೆ ಮಾಡಿದ್ದೀರಾ. ನೀವು ನಮ್ಮ 2 ಹೋಬ್ಳಿಗೆ ಮಾಡಿದ್ರೆ ಮುಂದೆ ನಿಮಗೆ ಅನುಕೂಲ ಆಯ್ತದೆ. ದಯವಿಟ್ಟು ಒಂದು ಬೋರ್ ಹಾಕ್ಸ್ಬೇಕು ಅಂದರೆ 5 ಲಕ್ಷ ರೂಪಾಯಿ ಬೇಕು. 1200 ಅಡಿ 300 ಅಡಿ ಹಾಕ್ಸೋರು ನೀರು ಬರ್ತಾ ಇಲ್ಲ. ದಯವಿಟ್ಟು ಈ ಮಲತಾಯಿ ಧೋರಣೆ ಬಿಟ್ಟು ಹುಲಿದುರ್ಗ ಹೋಬಳಿ ಕಸಬಾ ಹೋಬಳಿಗೆ ನೀರು ಕೊಟ್ಟರೆ 28ಕ್ಕೆ ನಿಮಗೆ ಮುಂದೆ ಅನುಕೂಲ ಆಯ್ತದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಈ 2 ಹೋಬ್ಳಿಗೆ ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಸರ್, ಸಂತೆಮಾತೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜುನಾಥ್ ಮಾತಾಡ್ತಾ ಇರೋದು ನಾನು. ಈಗ ನಮ್ಮ ಸಂತೆಮಾತೂರು ಗ್ರಾಮ ಪಂಚಾಯತಿಲಿ ಮೋದೂರು ಕಲೆಕ್ಟರ್ನಲ್ಲಿ ಅಲ್ಲಿ ಸುಮಾರು 25 ದಿವಸದಿಂದ ಟ್ಯಾಂಕರ್ ಮುಖಾಂತರ ನೀರು ಓಡಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನೀರಿಗೆ ತುಂಬ ಅಭಾವ ಇದೆ. ನಮ್ಮ ಕಸಬಾ ಹೋಬಳಿಲಿ ಏನಾಗಿದೆ ಗೊತ್ತಾ ಸರ್, ಅಲ್ಲಿ ಸುಮಾರು ವರ್ಷದಿಂದ ಏನಾಗಿದೆ ಅಂದರೆ ಅಲ್ಲಿ 8 ವರ್ಷದಿಂದ ಶಾಸಕ ಆಗೋರು 8 ವರ್ಷದಿಂದ ಇಲ್ಲಿವರೆಗೂ ನೀರಾವರಿ ವಿಚಾರಕ್ಕೆ ಒಂದೇ ಚೂರು ಇವ್ರು ಯಾವುದೇ ಕಾರಣಕ್ಕೂ ಇದು ಮಾಡ್ತಾಯಿಲ್ಲ. ಕುಣಿಗಲ್ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ನೀರಾವರಿ ವಿಚಾರ ಶೂನ್ಯ ಇವ್ರದ್ದು. ಏನಾಗಿದೆ, ಈಗ ಎಲ್ಲ ದಿನ ಬೆಳಗ್ಗೆ ನಮ್ಮ ಕಸಬಾ ಹೋಬಳಿಲಿ ದಿನ ಬೆಳಗ್ಗೆ 10 ರಿಂದ 15 ಬೋರ್ ಹೊಡಿತಾ ಇದ್ದಾರೆ, ಎಲ್ಲ ಫೇಲು. ಅದರಿಂದ ನಮ್ಮ ಸಂತೆಮಾತೂರು ಗ್ರಾಮ ಪಂಚಾಯತಿಲಿ ಇನ್ನೊಂದು ವಾರದಲ್ಲಿ ಹೋದರೆ ಎಲ್ಲ ಬೋರ್ ವಾಟರ್ ಸಪ್ಲೈ ಬೋರ್ ಇದ್ದು ದನ ಕರಿಗೆ ಇರ್ಬೋದು, ಪ್ರತಿಯೊಂದಕ್ಕೂ ನೀರಿಗೆ ತುಂಬ ಅಭಾವ ಇದೆ. ಈಗ ಶಾಸಕರು ಬೇಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇನ್ನೂವರೆಗೂ ಕಲೆಕ್ಟರ್ ಬೋರ್ಗೆ ಇದುವರೆಗೂ ಬೋರ್ ಕೊಡಿಸ್ತಿಲ್ಲ. ಇಲ್ಲೂ ಕೆರೆಗಳಿಗೆಲ್ಲ ನೀರು ತುಂಬಿಸೋ ವ್ಯವಸ್ಥೆ ಮಾಡಬೇಕು. ಈಗ ಕಿತ್ಲಾಮಂಗಲ ಇರ್ಬೋದು, ಸಂತೆಮಾತೂರು ಇರ್ಬೋದು, ಅರೆಪಳ್ಳಿ ಇರ್ಬೋದು, ಕೆಂಚಳ್ಳಿ ಎಲ್ಲ ಸಾಲ್ಗೆರೆಗಳನ್ನ ನೀರು ತುಂಬೋ ವ್ಯವಸ್ಥೆನ ಅತಿ ಶೀಘ್ರದಲ್ಲಿ MLA ಅವ್ರ ಕೈಗೆತ್ತಬೇಕು ಅಂತ ಈ ಮುಖಾಂತರ ನಾನು ಹೇಳ್ತೀನಿ.